ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಹಾಗಾಗಿ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ವರ್ಷದ ಮೊದಲನೇ ಹಬ್ಬ ಅಂದಮೇಲೆ ಹಬ್ಬನೇ ಸ್ಪೆಷಲ್ ಅಂದಮೇಲೆ ಹಬ್ಬಕ್ಕೆ ಸ್ಪೆಷಲ್ ಆಗಿ ನಮ್ಮ ಜೊತೆ ಯಾರಾದರೂ ಇರಲೇಬೇಕಲ್ವಾ. ಸೊ ಇವಾಗ ನನ್ನ ಜೊತೆಗೆ ಹ್ಯಾಂಡ್ಸಮ್ ಆಗಿರೋ ಇಬ್ಬರು ಹೀರೋ ಇದ್ದಾರೆ. ಏನು ಮಾಡ್ತಿದ್ದಾರೆ ನನ್ನ ಜೊತೆಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಭುವನಂ ಗಗನಂ ಅನ್ನುವಂತಹ ಸಿನಿಮಾ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಸಿನಿಮಾದ ಇಬ್ಬರು ನಾಯಕರು ನಟರಾಗಿರುವಂತಹ ಪೃಥ್ವಿ ಅಂಬರ್ ಹಾಗೂ ಪ್ರಮೋದ್ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಪ್ರೊಡ್ಯೂಸರ್ ಆಗಿರುವಂತಹ ಮುನೇಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರು 3 ಜನನು ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದಿ ಶೋ 3 ಜನಕ್ಕೂ. ಅಂಡ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಹಬ್ಬ ಆದ್ಮೇಲೆ ಹಬ್ಬದ ಬಗ್ಗೆ ಫಸ್ಟ್ ಮಾತಾಡೋಣ, ಆಮೇಲೆ ಸಿನಿಮಾ ಬಗ್ಗೆ ಆಬ್ವಿಯಸ್ಲಿ ಮಾತಾಡ್ತೀವಿ. ಪ್ರಮೋದ್, ನಿಮಗೆ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಅಂತ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇನು? ಎತ್ತುಗಳು ಅವೆಲ್ಲ ಮುಂಚೆ ಸಾಕ್ತಿದ್ವಿ ನಾವು. ಸೊ ಹಂಗಾಗಿ ಅದಕ್ಕೆಲ್ಲ ಬೆಳಗ್ಗೆಯಿಂದಾನೇ ಅದನ್ನ ಇಟ್ಕೊಂಡು ಹೋಗಿ ಕಾಲುವೆಗೆ ತೊಗೊಂಡೋಗಿ ತೊಳೆದು ಅದಕ್ಕೆಲ್ಲ ಕೊಂಬೆಲ್ಲ ಇದು ಮಾಡಿ ನೈಸ್ ಮಾಡಿ ಅದಕ್ಕೆ ಬಣ್ಣ ಬೆಳೆದು ಅದಕ್ಕೆ ಟೇಪ್ ಕಟ್ಟಿ ಹುಡುಗಿರ ರಿಬ್ಬನ್ ಬರುತ್ತಲ್ಲ ಕಲರ್ ಅದನ್ನ ಕಟ್ಟಿ ಬಲೂನ್ಸ್ ಕಟ್ಟಿ ಮೈ ಎಲ್ಲ ರೆಡಿ ಮಾಡಿ ಅದಕ್ಕೆ ಒಳ್ಳೆ ಕಲರ್ ಎಲ್ಲ ಹಾಕಿ ಅದನ್ನ ರೆಡಿ ಮಾಡಿ ಸಂಜೆ ಎಷ್ಟೊತ್ತಾಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಅಂದ್ರೆ ಅದನ್ನ ಕಿಚ್ಚಾಯಿಸ್ಬೇಕು ನಾನು ಅದನ್ನ. ಅದೊಂದು ಹೀರೋಯಿಸಮ್ ನನ್ನ ಫೀಲಿಂಗ್ ನನಗೆ ಯಾವಾಗಲೂ. ಅದು ತುಂಬಾ ಖುಷಿ ಕೊಡ್ತಿತ್ತು. ಆಮೇಲೆ ಅದು ನಮ್ಮ ಬೇರೆ ಕಡೆ ಎಲ್ಲ ಈಗ ಎಳ್ಳು ಬೆಲ್ಲ ಇದೆಲ್ಲ ಇಟ್ಟು ಪೂಜೆ ಮಾಡೋದು ಅದೆಲ್ಲ ಮಾಮೂಲಿ ಮನೇಲಿ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಇವಾಗ ಅದ್ರ ಬಗ್ಗೆ ಅದ್ರದ್ದು ಶ್ರೇಷ್ಠತೆ ಗೊತ್ತಾಗ್ತಿದೆ. ಬಿಕಾಸ್ ವರ್ಷ ಪೂರ್ತಿ ಬೆಳೆದಿದ್ದನ್ನ ತಂದು ಅಲ್ಲಿ ಸಂಕ್ರಾಂತಮ್ಮ ಅಂತ ಒಂದು ಈ ಕಿಚಾಯಿಸಕ್ಕೆ ಮುಂಚೆ ಪೂಜೆ ಮಾಡ್ತಾರೆ. ಒಂದು ಗುಡಿ ಥರ ಕಟ್ಟಿರ್ತಾರೆ, ಕಾಲುವೆ ಪಕ್ಕ ಇರುತ್ತದು. ಅದಕ್ಕೆ ಪೂಜೆ ಮಾಡಿ ಇನ್ಯಾವತ್ತೂ ಊರಿಗೆ ಬರಬರಿಸ್ಬೇಡಮ್ಮ ಅಂತ ಕೇಳಿಕೊಂಡು ಎಲ್ಲ ಸಮೃದ್ಧವಾಗಿರಲಿ ಅಂತ ಕೇಳಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಕಿಚಾಯಿಸೋಕ್ಕೆ. ಸೊ ಅದು ನನಗೆ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದಿ ಸಂಕ್ರಾಂತಿ. ಇವಾಗ ಕೂಡ ನೆನೆಸ್ಕೊಂಡು ಮಿಸ್ ಮಾಡ್ಕೋತೀನಿ ಅದನ್ನು ನಾನು. ಈಗ ಮೊನ್ನೆ ನಮ್ಮ ಮದಗಜ ಮಹೇಶ್ ಸರ್ ಊರಿಗೆ ಹೋಗಿ ಅದನ್ನೆಲ್ಲ ಮಾಡಿದ್ವಿ, ರೀಕ್ರಿಯೇಟ್ ಮಾಡಿಸಿದ್ರು ಅವರು. ತುಂಬ ಚೆನ್ನಾಗಿತ್ತು. ಅಂದರೆ ಆಲ್ಮೋಸ್ಟ್ ನಮ್ಮೂರು ಪಕ್ಕದೂರೇ ಅದು, ನಮ್ಮೂರಲ್ಲೇ ಮಾಡ್ದಂಗೆ ಆಯಿತು. ನನಗೆ ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಬಂದ ತಕ್ಷಣ ನೋಡಿ ಇದೆಲ್ಲ ಸೆಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೇಮ್ ಇದೆ, ಬಟ್ ಇನ್ನೂ ಜಾಸ್ತಿ ಇರ್ತಿತ್ತು ಅಷ್ಟೇ. ಪ್ರಮೋದ್ ಪಕ್ಕಾ ಹಳ್ಳಿ ಹುಡುಗ ಅನ್ನೋದಂತೂ ಇವಾಗ ಮಂಡ್ಯದವರಲ್ವಾ. ಸೊ ಇದು ಮೇನ್ ಹಬ್ಬ ನಮ್ಗೆ ಆಕ್ಚುಲಿ. ಹೌದು, ಸೂಪರ್. ಪೃಥ್ವಿ ಅವರೇ, ನಿಮ್ಗೆ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಫಸ್ಟ್ ನೆನಪಾಗೋದು? ಮಕರ ಸಂಕ್ರಾಂತಿ ಹಬ್ಬ ಅಂತ ನನಗೆ ಸ್ಪೆಷಲಿ ಕೇಳಿದ್ರೆ ನೆನಪಾಗೋದೆ ಮಕರ ಜ್ಯೋತಿ. ಬಿಕಾಸ್ ನಮ್ಮ ಕಡೆ ತುಂಬ ಜನ ಶಬರಿಮಲೆ ಮಾಲೆ ಹಾಕಿ ಹೋಗ್ತಾ ಇರ್ತಾರೆ. ನಾನು ಈ ಸರಿ ಹೋಗಿದ್ದೀನಿ. ಈ ಸರಿಯ ನ್ಯೂ ಇಯರ್ ನಾನು ಅಲ್ಲೇ ಇದ್ದೆ. 1ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ದರ್ಶನ ಆಯಿತು. ಸೊ ಅದೇ ನನಗೆ ನೆನಪಿರೋದು. ನಾವು ಸ್ವಲ್ಪ ವಿಷು ಹಬ್ಬನ ಸ್ವಲ್ಪ ಜಾಸ್ತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಮಕರ ಸಂಕ್ರಾಂತಿ ಅಂದರೆ ಸ್ವಲ್ಪ ಟಿ ವಿ ಸೀರಿಯಲಲ್ಲಿ ಅಲ್ಲಿ ನೋಡಿದ್ದೆ ನೆನಪು. ಬಟ್ ಈ ಸರಿ ನಮ್ಮ ಪ್ರಮೋದ್ ಅವರು ಹೇಳಿದಾಗೆ ಮಹೇಶ್ ಸರ್ ಅವರು ಊರಲ್ಲಿ ತುಂಬ ಚೆನ್ನಾಗಿ ಆಚರಿಸಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಏನೆಲ್ಲ ಮಾಡ್ತಾರೋ ಅದೆಲ್ಲ ನಾವು ಮಾಡಿದ್ವಿ. ನಾನು ನೋಡಿದ್ದೆ, ಈಗ ಭಾಗಿಯಾದೆ. ಕಿಚ್ ಹಾಯಿಸೋದು ಅವರು ಹೇಳಿದಾಗೆ ಅದು ನಾನು ಮಾಡಿದೆ, ಸರ್ರು ಮಾಡಿದ್ರು. ಸರ್ ಇವರಿಬ್ಬರಿಗೆ ಆಲ್ರೆಡಿ ಅಭ್ಯಾಸ ಇತ್ತು, ಆಲ್ರೆಡಿ ಮಾಡಿದ್ರಂತೆ. ಬಟ್ ನನಗೆ ಒಂಥರ ಅದೆಲ್ಲ ಅಂದರೆ ಅದು ಭಾಗಿಯಾಗೋದು ನೋಡೋದು ಬೇರೆ ವಿಷಯ. ಭಾಗಿಯಾದಾಗ ನಮ್ಗೆ ಇನ್ನೂ ಸ್ವಲ್ಪ ಅದು ಇನ್ನೂ ಒಳಗೋಗುತ್ತೆ ಡೀಪಾಗಿ. ಸೊ ಅದೆಲ್ಲ ನೋಡಿ ಖುಷಿ ಆಯಿತು. ಅದೇ ಹಳ್ಳಿ ಅಂತ ಹೇಳಿದಾಗ ತುಂಬ ಆಚಾರ ವಿಚಾರ ಪದ್ಧತಿ ಎಲ್ಲ ಈಗಲೂ ಜೀವಂತವಾಗಿ ಇಟ್ಟಿರ್ತಾರಲ್ಲ. ಸೊ ಅದನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು. ಸರ್, ಈಗ ಸಂಕ್ರಾಂತಿ ಹಬ್ಬದ ಆಚರಣೆಗಳು ಅಂದರೆ ಸಂಕ್ರಾಂತಿ ಹಬ್ಬ ಅಂತಲ್ಲ, ಯಾವುದೇ ಹಬ್ಬದ ಆಚರಣೆಗಳಾಗಿರಲಿ ಬರ್ತಾ 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 ಆಚರಣೆಗಳು ಕಮ್ಮಿ ಆಗ್ತದೆ, ಸಂಪ್ರದಾಯಗಳು ಪಾಲಿಸೋದು ಕಮ್ಮಿ ಆಗ್ತಾ ಇದೆ. ಸೊ ನೀವು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಹೇಗಿರ್ತಿತ್ತು ಸರ್ ಸೆಲೆಬ್ರೇಷನ್? ಅದೇ ಮೇಡಮ್, ನೀವು ಹೇಳ್ದಂಗೆ ಮೊದಲು ಹಳ್ಳಿ ಕಡೆ ತುಂಬ ಆಚರಣೆ ಮಾಡ್ತಾಯಿದ್ರು. ಈಗ ಒಂದು 15-20 ವರ್ಷಕ್ಕಿಂದೆ ಪ್ರಮೋದ್ ಅವರು ಹೇಳ್ದಂಗೆ ಸೇಮ್ ಅದೇ ಥರ ನಮ್ಮ ಊರ ಕಡೆನೂ ಮಾಡ್ತಾಯಿದ್ರು. ಅದರ ಮಧ್ಯದಲ್ಲಿ ಏನಾಗೋದು, ಒಂದು 3 ಗಂಟೆ 4 ಗಂಟೆ ಸಮಯದಲ್ಲಿ ಎಲ್ಲ ಮೂಗ್ದಾರ ಬಿಚ್ಚಾಕ್ಬಿಟ್ಟು ಆ ಕಂಬಿಗೆಲ್ಲ ದುಡ್ಡು ಅದು ಇದು ಕಟ್ಬಿಟ್ಟು ಅದನ್ನ ಓಡಿಸೋರು. ಅದನ್ನು ಹೋಗಿ ಯಾರು ಹಿಡ್ಕೊಂಡ್ರೆ ಅವ್ರಿಗೆ ದುಡ್ಡು ಸಿಗೋದು, ಇಲ್ಲದೇ ಇದ್ದರೆ ಅವ್ರ ಮನೆಗೆ ಹೋಗೋದು ಆ ಥರದ್ದು. ಆಮೇಲೆ ಸಂಜೆ ಒಂದು 6 ಗಂಟೆ 7 ಗಂಟೆ ಆಗ್ತಾಯಿದ್ದಂಗೆ ಇದು ಕಿಚ್ಚಾಯಿಸೋದು ಎಲ್ಲ ಮಾಡೋರು. ಮತ್ತು ಭರಾಟೆ ಬೇರೆ ಇದು ಮಾಡ್ಕೊಂಡವರು. ಒಂದು ಕಂಬಿಗೆ ಫುಲ್ ಕಟ್ಬಿಟ್ಟು ಏನು ಮಾಡೋ 1 ಕಿಲೋಮೀಟ್ರ್ ದೂರ ನಾವು ಎಲ್ಲ ಬೆಂಕಿನ ತಿರ್ಸ್ಕೊಂಡು ಹೋಗ್ತಾಯಿದ್ವಿ. ಆ ಥರ ಎಲ್ಲ ಇತ್ತು. ಈಗೆಲ್ಲ ಬರ್ತಾ ಬರ್ತಾ ಏನಾಗಿದೆ, ಏನೂ ಹಬ್ಬ ಎಲ್ಲ ಮಾಡ್ತಲ್ಲ. ಈಗ ನಾವು ಅದೇ ಈ ಥರ ಎಲ್ಲ ಇದು ಮಾಡಬೇಕು, ನಾವೇ ಹೋಗಿ ಹಬ್ಬನ ಆಚರಣೆ ಮಾಡಬೇಕೆಲ್ಲ, ಆ ಥರ ಆಗ್ಬಿಟ್ಟಿದೆ ಈಗ ಊರುಗಳಲ್ಲಿ. ಕರೆಕ್ಟ್. ಪ್ರಮೋದ್, ಈಗ ಪೃಥ್ವಿ ಅವರಂತೂ ಅವ್ರಿಗೆ ಗೊತ್ತಿಲ್ಲ ಪದ್ಧತಿ, ಬಟ್ ಮಕರ ಸಂಕ್ರಾಂತಿ ಹಬ್ಬ ಅಂದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಹುಡುಗರು ತುಂಬಾ ಖುಷಿ ಆಗ್ತಿತ್ತು. ಬಿಕಾಸ್ ಹೆಣ್ಮಕ್ಳೆಲ್ಲ ಎಳ್ಳು ಬೆಲ್ಲ ಮನೆಗೆ ಬರ್ತಾ ಇದ್ರು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ? ನೀವು ಕಾಯ್ತಾ ಇದ್ರ ಸಂಜೆ ಆಗಿ? ಹೇಳಿದ್ನಲ್ಲ, ನಾವು ಸ್ವಲ್ಪ ಈ ತರ ಅಡ್ವೆಂಚರಸ್. ನಮಗೆ ಮನೇಲಿರಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲ ಹುಡುಗರನ್ನ ಕಟ್ಕೊಂಡು ಆಚೆ ಹೋಗೋದು, ಇದನ್ನ ರೆಡಿ ಮಾಡೋದು, ನಮ್ಮ ಹಸುಗಳು ಬೇಗ ರೆಡಿ ಮಾಡಿದ್ಮೇಲೆ ಬೇರೆಯವ್ರ ಹಸುಗಳು ರೆಡಿ ಮಾಡೋದು, ದನಗಳು ರೆಡಿ ಮಾಡೋದು, ಆ್ಯಂಡ್ ಕುರಿಗೆಲ್ಲ ಬೆಳೆಯೋದು ಅವೆಲ್ಲ ಮಾಡ್ಸಲ್ಲ. ಬಟ್ ಕುರಿಗಳಿಗೂ ಮಾಡಿಸೋದು. ನಾನು ಸ್ವಲ್ಪ ಹುಚ್ಚ ಥರ ನಾಯಿಗೂ ಮಾಡ್ತಿದ್ದೆ ನಾನು. ಅಂದರೆ ಹುಡುಗರಿಗೆಲ್ಲ ರೇಗ್ಸೋಕ್ಕೆ ನಾಯಿಗೆಲ್ಲ ಬಣ್ಣ ಬೆಳೆಯೋದು, ಅದನ್ನು ಆರಿಸೋದು, ಆ ಥರ ಎಲ್ಲ ಏನೇನೋ ಮಾಡ್ತಿದ್ವಿ. ಮನೇಲಿ ಇರ್ತಿರಲಿಲ್ಲ ನಾವು, ಹಾಗಾಗಿ ಆ ವಿಷಯ ಗೊತ್ತಿಲ್ಲ. ಆಮೇಲೆ ಅವೆಲ್ಲ ಚಿಕ್ಕವರಲ್ಲ, ಇನ್ನು ಸ್ಕೂಲು
ಆ ಟೈಮಲ್ಲಿ ಈ ಥರದ್ದು ಕೆಲಸಗಳೇ ತುಂಬ ಖುಷಿ ಕೊಡ್ತಿತ್ತು ನಮಗೆ. ಇದನ್ನ ನಾವು ನಂಬೇಕಾ? ಇಲ್ಲ ನಿಜವಾಗ್ಲೂ ಹೌದು. ನೀವು ನಂಬ್ತೀರಾ ಪ್ರತಿ? ನೀವು ಹೇಳಿ, ಅವ್ರು ಹೇಳಿದ್ ನಂಬ್ತೀರಾ? ಅಷ್ಟು ಒಳ್ಳೆ ಹುಡುಗ ಅವ್ರನ್ನ ನೋಡ್ಬಿಟ್ಟು ನಂಬಲ ನಾನು ದಯವಿಟ್ಟು ನಂಬಿ. ನಂಬ್ಲಾ ಅಂತ ಕೇಳ್ತಿದ್ದಾರೆ, ನಂಬ್ತೀನಿ ಅಂತ ಹೇಳಿ. ಇಲ್ಲ, ಅದೊಂದು ಪಾರ್ಟ್ ಆಫ್ ದ ಸಂಕ್ರಾಂತಿ. ಹೌದು, ಎಲ್ಲರೂ ಬರ್ತಿದ್ರು, ಮನೆಗೆ ಬರ್ತಿದ್ರು, ಪಾಪ ಎಲ್ಲ ಮಾಡ್ತಿದ್ರು ಅನ್ಸುತ್ತೆ. ನಾವು ಆ ಟೈಮಲ್ಲಿ ಆಚೆ ಇರ್ತಿದ್ವಲ್ಲ, ಸೊ ಹಾಗಾಗಿ ಗೊತ್ತಾಗ್ತಿಲ್ಲ. ನೀವು ಹೇಳ್ತಿರೋದು ಪಾಯಿಂಟ್ ಅರ್ಥ ಆಯ್ತು ನನಗೆ, ಬಟ್ ಆ ಟೈಮಲ್ಲಿ ಇರ್ತಿರಲಿಲ್ಲ ಮನೇಲಿ ನಾವು. ತುಂಬಾ ಒಳ್ಳೆ ಹುಡುಗ ಆಗ್ಬಿಟ್ರು ಪ್ರಮೋದ್. ಬಟ್ ಇಟ್ಸ್ ಓಕೆ. ಇವಾಗ ಭುವನಂ ಗಗನನ್ ಸಿನಿಮಾ ಬರೋದು, ನಂಗೆ ಸಿನಿಮಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಫಸ್ಟ್ ನಂಗೆ ಪೋಸ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ನಂಗೆ ಅದು ಬಿಟ್ಟಾಗ ಐ ವಾಸ್ ಲೈಕ್, ನಾನು ಫೋನ್ ಹಿಂಗೆ ಉಲ್ಟಾ ಇಟ್ಕೊಂಡು ನೋಡ್ತೀನಿ, ಏನ್ ಬಿಟ್ಟಿದ್ದಾರೆ ಇದು, ಏನ್ ಗೊತ್ತಾಗ್ತಿಲ್ವಲ್ಲ ಅಂತ. ಸೊ ಅದನ್ನ ಡೈರೆಕ್ಟರ್ ಹತ್ರ ಕೇಳ್ತೀನಿ ಯಾಕೆ ಏನು ಅಂತ. ಬಟ್ ನೀವು ಒಂದ್ ಕಡೆ ಹೇಳ್ತಾ ಇದ್ರಿ, ಅಂದ್ರೆ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರಿ, ಅಂದ್ರೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ರೀಸನ್ ಏನು ಅನ್ನೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಸೊ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮೇಜರ್ ರೀಸನ್ ಏನು ಹಾಗಾದ್ರೆ? ಇಲ್ಲ, ಸ್ವಲ್ಪ ರಾ ಆ್ಯಕ್ಷನ್ ಮಾಸಿ ಕಾಣಿಸ್ತಿದ್ದೆ ನಾನು, ಹಳ್ಳಿ ಹುಡುಗನಾಗಿ ಕಾಣಿಸಿದ್ದೆ. ಇನ್ನೊಂದು ಏನೋ ಒಂದು ಪ್ಯಾರಲಲ್ ಕ್ಯಾರೆಕ್ಟರ್ ಮಾಡಿದ್ದೆ, ಎಲ್ಲ ಆಯಿತು. ಒಂದು ಲವರ್ ಬಾಯ್ ಆಗಿ ಕಾಣಿಸ್ಬೇಕಲ್ಲ, ಬಿಕಾಸ್ ನನಗೆ ತುಂಬ ಜನ ಹೇಳಿದ್ರು, ತುಂಬ ಜನಕ್ಕೆ ರೀಚ್ ಆಗಬೇಕು, ಹೆಣ್ಮಕ್ಳಿಗೆ ರೀಚ್ ಆಗಬೇಕು, ಕಾಲೇಜವ್ರಿಗೆ ರೀಚ್ ಆಗಬೇಕು ಅಂದರೆ ಈ ಥರದ್ದು ಒಂದು ಮಾಡಬೇಕು ಅಂತ. ಹಂಗೆ ಮಾಡೋದು ಸರಿ, ಬಟ್ ಸಿಗಬೇಕಲ್ಲ, ಬರಬೇಕಲ್ಲ ಆ ಥರ ಪಾತ್ರಗಳು. ಸೊ ಈ ಥರದ್ದು ಹುಡುಕ್ತಿದ್ದಾಗ ಬಂದಂಥ ಪಾತ್ರ ಇದು ಅಭಿ ಅನ್ನೋ ಕ್ಯಾರೆಕ್ಟ್ರು. ಡೈರೆಕ್ಟರ್ ಸರ್ ಒಂದು ಲೈನ್ ಹೇಳಿದಾಗ ಖುಷಿ ಆಗೋಯ್ತು ನನಗೆ. ಒಂದಷ್ಟು ಸೀನ್ಸ್ ಹೇಳಿದ್ರು, ಅದು ಇನ್ನೂ ಖುಷಿ ಆಯಿತು. ಓ, ಇದು ಮಾಮೂಲಿ ಸಿಂಪಲ್ ಲವ್ ಸ್ಟೋರಿ ಅಲ್ಲ, ಕ್ಯಾರೆಕ್ಟರ್ ಆಗಿ ಕೂಡ ಮಜಾ ಇದೆ. ಅಗ್ರೆಸಿವ್ ಆಗಿದ್ದು ಲವರ್ ಬಾಯ್ ಆಗಿರೋದು ಅದು ಟ್ರೆಂಡ್ ಇವತ್ತಿಂದು. ಹುಡುಗರಿಗೆ ಹಂಗಿರಕ್ಕೆ ಇಷ್ಟ ಆಗುತ್ತೆ. ಅದು ಅದೇ ಆಲ್ಮೋಸ್ಟ್ ಅದೇ ತರ ಬರೆದಿದ್ದಾರೆ ಕ್ಯಾರೆಕ್ಟರ್ನ. ಬಟ್ ಆಮೇಲೆ ಪ್ರೊಡಕ್ಷನ್ ವೈಸ್ ನಂಗೆ ಭಯ ಇತ್ತು, ಯಾರು ಮಾಡ್ತಾರೆ. ಆಮೇಲೆ ಪ್ರೊಡಕ್ಷನ್ ಹೌಸ್ ಗಟ್ಟಿ ಇಲ್ಲದೆ ಹೋದ್ರೆ ಸಿನಿಮಾಗಳು ಆಚೆನೆ ಬರಲ್ಲ, ಶುರು ಆಗ್ತವೆ, ನಿಂತೋಗ್ತವೆ, ಅದೆಲ್ಲ ಅವಮಾನ ಅಂತ. ಆಮೇಲೆ ಆ ಥರ ನೋಡ್ಬಿಡಿ, ಸಿಕ್ಕಾಪಟ್ಟೆ ನೋಡಿದ್ದೀನಿ ನಾನು. ಹಾಗಾಗಿ ಭಯ ಇತ್ತು ಅದು. ಇವರು ಮುನೇಗೌಡ ಸರ್ ಬಗ್ಗೆ ಹೇಳಿದಾಗ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನಂಗೆ ಇಲ್ಲ ಪಕ್ಕ ಮಾಡ್ತಾರೆ ಅಂತ ಗೊತ್ತಾಯ್ತು. ಅಂಡ್ ಖುಷಿ ಆಯ್ತು. ಮಾಡ್ತಾ ಮಾಡ್ತಾ ಅವ್ರ ಪರಿಚಯ ಆದ್ಮೇಲೆ ಗೊತ್ತಾಯ್ತು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅವರು ಅಂತ, ಎಷ್ಟು ಪ್ಯಾಷನ್ ಇದೆ ಅವ್ರಿಗೆ ಈ ಸಿನಿಮಾ ಬಗ್ಗೆ, ಈಗ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತಿದೆ ಅಂತ ಗೊತ್ತಾಗ್ತಾ ಹೋಯ್ತು. ಶೂಟಿಂಗ್ ಶುರು ಆದ್ಮೇಲಂತೂ ಕನ್ಫರ್ಮ್ ಆಯ್ತು, ತುಂಬಾ ಒಳ್ಳೆ ಸಿನಿಮಾ ಆಗುತ್ತಿದ್ದು ಅಂತ. ಓಕೆ, ಶೂಟಿಂಗ್ ಮಾಡ್ತಾ 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 ಆ ಒಂದು ಎನರ್ಜಿ ಇರುತ್ತೆ ಗೊತ್ತಾ, ವೈಬ್ಸು ಸೆಟ್ಟಲ್ಲಿ, ಅದು ಪಾಸಿಟಿವ್, ಯಾವಾಗಲೂ ಪಾಸಿಟಿವ್ ಆಗ್ತಿತ್ತು. ಈಗ ಫಸ್ಟ್ ಕಾಪಿ ನೋಡಿದ್ಮೇಲೆ ಗೊತ್ತಾಗಿದೆ ಈ ಸಿನಿಮಾ ಒಪ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದೆ ನಾನು ಅಂತ. ಬಿಕಾಸ್ ತುಂಬ ಕಾನ್ಫಿಡೆನ್ಸ್ ಇದೆ, ಹೋಪ್ಸ್ ಜಾಸ್ತಿ ಇದೆ, ತುಂಬ ಬ್ಯಾಂಕ್ ಆಗಿದ್ದೀನಿ ಈ ಸಿನಿಮಾ ಬಗ್ಗೆ. ಈ ಸಿನಿಮಾ ಮೂಲಕ ನಾನು ಕನ್ನಡ ಇಂಡಸ್ಟ್ರಿಲಿ ಮತ್ತೆ ತುಂಬ ಜನಗಳ ಮನಸ್ಸಿಗೆ ಹೋಗ್ತೀನಿ. ಬಿಕಾಸ್ ಆಫ್ ದ ಲುಕ್ಸ್, ರೊಮ್ಯಾನ್ಸ್, ಲವ್ ಸ್ಟೋರಿ, ಇಂಟೆನ್ಸಿಟಿ, ಅದನ್ನ ತುಂಬ ಚೆನ್ನಾಗಿ ಡೈರೆಕ್ಟ್ರು ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ದಾರೆ, ನಂತರ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ಜೊತೆಗೆ ಫ್ರೆಂಡ್ಶಿಪ್ ಅನ್ನೋ ಒಂದು ವಿಷಯನ, ಅದು ರೆಗ್ಯುಲರ್ ಫ್ರೆಂಡ್ಶಿಪ್ ಅಲ್ಲ, ಕಾಲೇಜಲ್ಲಿ ಆಗೋ ಫ್ರೆಂಡ್ಶಿಪ್ ಆ ಥರದ್ದಲ್ಲ. ಹಿಂಗೆ ದಾರಿಲಿ ಹೋಗ್ತಾ ಯಾರೋ ಒಬ್ರು ಪರಿಚಯ ಆಗಿ ಅದನ್ನ ಎಷ್ಟು ಸ್ಟ್ರಾಂಗ್ ಆಗಿ ಉಳಿಸ್ಕೋತೀವಿ ನಾವು ಫ್ರೆಂಡ್ಶಿಪ್ನ ಅನ್ನೋದು, ಅದು ಪೃಥ್ವಿ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಇದೆ ನನಗೆ. ಓವರ್ ಆಲ್ ಈ ಸಿನಿಮಾ ನನ್ನ ಲೈಫಲ್ಲಿ ತುಂಬ ಒಳ್ಳೆಯ ಸಿನಿಮಾ ಆಗಿ ತುಂಬ ವರ್ಷಗಳ ಕಾಲ ಮನಸ್ಸಲ್ಲಿ ಉಳುವಂಥ ಸಿನಿಮಾ ಆಗುತ್ತಿದ್ದು. ವಾವ್, ಸೂಪರ್.